ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಟಾರ್ಟ್ ಆಗಿ 100 ಡೇಸ್ ಮೇಲಾಯ್ತು. ಇವಾಗ ಆಲ್ಮೋಸ್ಟ್ ಮುಗಿತಾ ಇದೆ. ಮೂಲ ಮಾಹಿತಿಗಳ ಪ್ರಕಾರ 18th ಅಥವಾ 25th ಫಿನಾಲೆ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇನ್ನ ಫ್ಯೂ ಡೇಸ್ ಅಷ್ಟೇ ಇರೋದು. ಅಂಡ್ ಈ ಕಡೆ ಗಿಲ್ಲಿ ಫ್ಯಾನ್ಸ್ ಗಿಲ್ಲಿನೇ ಈ ಸಲದ ವಿನ್ನರ್ ಅಂತ ಹೇಳ್ತಿದ್ದಾರೆ. ಆದ್ರೆ ಲಾಸ್ಟ್ ಫ್ಯೂ ಡೇಸ್ ಇಂದ ಅಶ್ವಿನಿ ಗೌಡ, ಕಾವ್ಯ ಶಿವ ಅಂಡ್ ಧ್ರುವಂತ್ ಅವ್ರನ್ನ ಸೋಷಿಯಲ್ ಮೀಡಿಯಲ್ಲಿ ಮತ್ತೆ ಬಿಗ್ ಬಾಸ್ಲು ಕೂಡ ಹೈಪ್ ಮಾಡ್ತಾ ಇದ್ದಾರೆ. ಇದು ಗಿಲ್ಲಿ ಅವರ ಸ್ಟಾರ್ಡಮ್ ನ ಕಮ್ಮಿ ಮಾಡೋದಕ್ಕ ಆರ್ ಕಾಂಪಿಟೇಷನ್ ನ ಜಾಸ್ತಿ ಮಾಡೋದಕ್ಕ ಗೊತ್ತಿಲ್ಲ. ಆದ್ರೆ ಇದಕ್ಕೆಲ್ಲ ಗಿಲ್ಲಿ ಫ್ಯಾನ್ಸ್ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಅದು ಹೇಗೆ ಅಂತಂದ್ರೆ 100 ಡೇಸ್ ಆಫ್ ಗಿಲ್ಲಿ ಡಾಮಿನೇಷನ್ ಅನ್ನೋ ಹ್ಯಾಶ್ ಟ್ಯಾಗ್ ನ ಇವರ ಹೆಸರಲ್ಲಿ ಟ್ರೆಂಡ್ ಮಾಡಿ ಕರ್ನಾಟಕ ಟಾಪ್ ಟ್ರೆಂಡಿಂಗ್ ಮಾಡಿದ್ದಾರೆ. ಇದು ಗಿಲ್ಲಿ ಅವರ ಸ್ಟಾರ್ಡಮ್ ನ ಡಬಲ್ ಮಾಡಿದೆ. ಇನ್ನು ವೋಟಿಂಗ್ ಅಂತ ಬಂದ್ರೆ ಮನೆಯ ಎಲ್ಲಾ ಸದಸ್ಯರಿಗೂ ಬರ್ತಾ ಇರೋ ಅಂತ ವೋಟಿಂಗ್ ಒಂದ್ ಸೈಡ್ ಆದ್ರೆ ಗಿಲ್ಲಿ ನಟ ಅವ್ರಿಗೆ ಬರ್ತಾ ಇರೋ ವೋಟಿಂಗ್ ಇನ್ನೊಂದ್ ಸೈಡ್ ಆಗಿದೆ. ಅಂದ್ರೆ ಅಶ್ವಿನಿ ಗೌಡ, ಕಾವ್ಯ, ಧ್ರುವಂತ್ ಇವ್ರಿಗೆಲ್ಲರಿಗೂ 3 ಇಂದ 4 ಲಕ್ಷ ವೋಟಿಂಗ್ ಬರ್ತಾ ಇದ್ರೆ ಗಿಲ್ಲಿ ಅವ್ರಿಗೆ ಸುಮಾರು 20 ಲಕ್ಷ ವೋಟಿಂಗ್ ಬರ್ತಾ ಇದೆ. ಸೊ ಜನರ ಮನಸ್ಸಲ್ಲಿ ಇವರು ಎಷ್ಟು ಮಟ್ಟಿಗೆ ಇಂಪ್ರೆಸ್ ಮಾಡಿದ್ದಾರೆ ನೋಡಿ. ಇನ್ನು ಮೊನ್ನೆ ನಡೆದಂತ ಫಿನಾಲೆ ಕಂಟೆಸ್ಟೆಂಟ್ ಗೇಮ್ ರೇಸ್ ಅಲ್ಲಿ ಗಿಲ್ಲಿನ ಫಿನಾಲೆ ಕಂಟೆಸ್ಟೆಂಟ್ ಆಗೋದಕ್ಕೆ ಅರ್ಹನಲ್ಲ ಅಂತ ಧ್ರುವಂತ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊಂಡು ಗೇಮ್ ಅಲ್ಲಿ ಸೋಲ್ಸಿದ್ದಾರೆ ಕೂಡ. ಸೊ ಇವಾಗ ಗಿಲ್ಲಿ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗೋ ಚಾನ್ಸ್ ಬ್ಲಾಕ್ ಆಗಿದೆ. ನೆಕ್ಸ್ಟ್ ವೀಕ್ ಇವರು ಮತ್ತೆ ಗೇಮ್ ಆಡಿ ವಿನ್ ಆಗ್ತಾರ, ಮತ್ತೆ ವೋಟಿಂಗ್ ಅಂತ ಬಂದ್ರೆ ಜನ ಗಿಲ್ಲಿಗೆ ಸಪೋರ್ಟ್ ಮಾಡಿ ಫಿನಾಲೆಗೆ ಕರ್ಕೊಬಂದ್ ಕೂರಿಸ್ತಾರ, ಕಾದ್ ನೋಡ್ಬೇಕು. ಅದೇನೇ ಆಗ್ಲಿ, ಈ ಸಲ ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 12 TRP ಮಾತ್ರ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಅದರಲ್ಲೂ ವೀಕೆಂಡ್ ಅಂತೂ ಡಬಲ್ ಆಗಿದೆ. ಇದಕ್ಕೆ ಕಾರಣ ಗಿಲ್ಲಿ ನಟ ಅವರ ರೋಸ್ಟಿಂಗ್ ಡೈಲಾಗ್ ಅಂಡ್ ಇವರ ಜನರ ಮನಸ್ಸು ಗೆದ್ದಿರುವಂತ ರೀತಿ. TRP ಕೂಡ ಜಾಸ್ತಿ ಆಗಿದೆ. ಇನ್ನು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಏನು ಇಲ್ದೆ ಇಲ್ಲಿ ತನಕ ಬರೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಇವರ ಮಾತುಗಳು ಹಾಗೆ ಇವರು ರೋಸ್ಟ್ ಮಾಡೋ ರೀತಿನೇ ಕಾರಣ. ಸೊ ನೀವು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡಿ, ಆರ್ ನಿಮ್ ಸಪೋರ್ಟ್ ಯಾರ್ಗೆ ಅಥವಾ ನಿಮ್ಗೆ ಯಾರ್ ಗೆಲ್ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.